ವೀಕ್ಷಕರೇ, ಸಂಸ್ಕಾರದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ವಿಚಾರ. ಈ ಸಂಸ್ಕಾರದಲ್ಲಿ ನಾವು ಇವತ್ತಿನ ದಿವಸ ಸ್ಮರಣೆ ಮಾಡ್ಕೋಬೇಕಾದ ಆ ದುರ್ಗೆ ನಾಶನಂ, ದುರ್ಗತಿ ನಾಶನಂ ಅಂತಕ್ಕಂಥದ್ದು. ದುರ್ಗೆ ಶಮನ ಮಾಡ್ತಾಳೆ, ದುರ್ಗತಿ ನಾಶನಂ. ದುರ್ಗೆ ಏನು ನಾಶನ ಮಾಡ್ತಾಳೆ? ನಮ್ಮಲ್ಲಿರ್ತಕ್ಕಂಥ ದಾರಿದ್ರ್ಯ, ನಮ್ಮಲ್ಲಿರ್ತಕ್ಕಂಥ ದುಷ್ಟರನ್ನ ಸಂಹಾರ ಮಾಡ್ತಾಳೆ. ನಿಮಗೆಲ್ಲ ಈ ಒಂದು ಸಂಹಾರ ಮಾಡೋ ವಿಶೇಷದಲ್ಲಿ ಒಂದು ಒಳ್ಳೆ ಸೂಚನೆಯನ್ನು ಕೂಡ ಹೇಳ್ತೀನಿ. ನೀವುಗಳು ಇನ್ನು ಮೇಲೆ ಯಾವತ್ತಿದ್ರೂ ತಿಳ್ಕೊಳ್ಳಿ, ಸರಿಯಾಗಿ ಗಮನ ಕೊಟ್ಟು ಕೇಳ್ಕೊಳ್ಳಿ. ನಾನು ಆಶ್ರಮದಲ್ಲಿ ಕೂತ್ಕೊಂಡಿದ್ದೀನಿ ಅಂತ ಹೇಳಿದ್ದೀನಿ. ಏನೇ ಬಂದರೂ ನೇರವಾಗಿ ನನ್ನನ್ನು ಕೇಳಿ. ಏನೇ ಬಂದರೂ, ಏನೇ ಕೇಳಬೇಕಾದ್ರೂ, ಯಾವ ಪುಸ್ತಕ ಬೇಕಾದರೂ ಇನ್ಮೇಲೆ ಆಶ್ರಮ ಬಿಟ್ಟು ಎಲ್ಲೂ ಸಿಗಲ್ಲ. ಯಾವ ಕಾಲಕ್ಕೂ ಏನೇ ಪರಿಹಾರ ಬೇಕು, ನನ್ನಿಂದ ಮಾತ್ರ ಬೇಕು ಅನ್ನೋದಾದರೆ ದಯವಿಟ್ಟು ಬನ್ನಿ. ಬೇರೆ ಹತ್ರ ತೊಗೊತೀವಿ, ಬೇರೆ ಮಾಡ್ತೀವಿ ಅಂದರೆ ನಿಮ್ಗೆ ಇಷ್ಟ. ಅದರಲ್ಲಿ ಅಭಿಮಾನತ್ವ ಬಹಳ ಮುಖ್ಯ. ಅಭಿಮಾನತ್ವ ಇಟ್ಕೊಂಡವರು ಬನ್ನಿ, ಧಾರಾಳವಾಗಿ ಸ್ವಾಗತ. ಆಶ್ರಮಕ್ಕೆ ಬನ್ನಿ. ಹೋಗ್ತಕ್ಕಂಥ ವಿಧಾನ ಹೇಗೆ ಎತ್ತ ಅಂತ ತಿಳಿಸ್ಕೊಳ್ಳೋಕ್ಕೆ ನೇರವಾಗಿ ನೀವೇನು ಮಾಡ್ತೀರಾ ಗೊತ್ತಾ? ಇನ್ನೊಬ್ಬರನ್ನ ಯಾರನ್ನೋ ಕೇಳ್ತೀರಾ, ಯಾರು ಅಪಾಯಿಂಟ್ಮೆಂಟ್ ಕೊಡ್ತಿಲ್ವೇನ್ರಿ, ನಂಗೆ ಗೊತ್ತಿಲ್ವಾ? ಯಾಕೆ ಬೇಕು ನಿಮಗದು? ನಿಮಗೆ ಬೇಕಾ? ನೇರವಾಗಿ ಬನ್ನಿ ಅಂತ ನಾನು ವಿಳಾಸವನ್ನೇ ಕೊಟ್ಟಿದ್ದೀನಿ. ಬೆಂಗಳೂರಲ್ಲಿ ಇರ್ತಕ್ಕಂಥವ್ರು, ಸುತ್ತಮುತ್ತಲು ಇರ್ತಕ್ಕಂಥವ್ರು ನೇರವಾಗಿ ಆಶ್ರಮಕ್ಕೆ ಬಂದರೆ ಮಾತ್ರ ಸಿಗೋದು, ಹೇಳಿದ್ದೀನಿ. ಬೇರೆ ಊರಿನವ್ರು ಮಾತ್ರ ಲ್ಯಾಂಡ್ಲೈನ್ ಕೊಟ್ಟರೆ ಮಾತ್ರ ನೀವು ಬೇರೆ ಊರಿನವ್ರು. ಯಾಕೆಂದರೆ ಭಾಳ ಜನ ಬೇರೆ ಊರಿನವ್ರು ಅಂದ್ಬಿಟ್ಟು ಸುಳ್ಳು ಮೊಬೈಲ್ ಹೇಳ್ಬಿಟ್ಟು ನಾನು ಬೇರೆ ಊರಿನಿಂದ ಮಾಡ್ತಾ ಇದ್ದೀನಿ, ನನಗೆ ಅಪಾಯಿಂಟ್ಮೆಂಟ್ ಕೊಡಲ್ಲ. ಹೆಂಗೆ ಕೊಡೋಕ್ಕೆ ಸಾಧ್ಯ? ನೀವು ಬರಬೇಕು, ಅಲ್ಲೇ ತಗೋಬೇಕು. ನೀವೇನೇದ್ರೂ ಕೇಳಬೇಕಾದ್ರೂ ನೇರಾಗಿ ಆಶ್ರಮಕ್ಕೆ ಬನ್ನಿ, ಕೇಳಿ, ಹೊರಡಿ. ಅದೇ ರೀತಿಯಾಗಿ ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ತೊಂದರೆ ಆಗಲಿ, ಅವರಿಂದ ನೀವು ಸುಮ್ಮನೆ ಸುಳ್ಳನ್ನು ಕೇಳ್ಕೊಳ್ಳೋದಾಗಲಿ ಮಾಡ್ಕೋಬೇಡಿ. ಇದಕ್ಕೆ ಭಗವಂತ ಮಧ್ಯದಲ್ಲಿ ವಿಷ್ಣು ಮತ್ತು ನಾರಾಯಣನ ವಿಶೇಷ. ಅದೇ ರೀತಿ ಪರಮೇಶ್ವರ ಕೃಪಾಕಟಾಕ್ಷ ಆಗಕ್ಕೆ ಮಧ್ಯ ಮೀಡಿಯೇಟರು ದುರ್ಗಾ. ವೀಕ್ಷಕರೇ, ಮೊದಲನೇ ಸೂಚನೆಯಿಂದ ಕೊನೆಯವರೆಗೂ ಹೇಳಿರ್ತಕ್ಕಂಥ ವಿಧಿವಿಧಾನ ಏನು ಅಂದರೆ, ನಾನು ಯಾವತ್ತಿದ್ರೂ ಬದುಕಿರೋದು ದೇವಿಗೋಸ್ಕರ. ಯಾವತ್ತಿದ್ರೂ ನಾನು ದೇವಸ್ಥಾನ ಕೆಲಸಕ್ಕೆ ಹೋಗ್ತೀನಿ, ಇರ್ತೀನಿ. ಯಾವುದೇ ಒಂದು ವಿಚಾರಕ್ಕೆ ನನ್ನ ಇಷ್ಟ, ದೇವಿ ಇಷ್ಟ ಬಿಟ್ಟರೆ ಮಧ್ಯದಲ್ಲಿ ಯಾರ ಇಷ್ಟಗಳು ಇಲ್ಲ, ಕಷ್ಟಗಳು ಇಲ್ಲ. ನೀವುಗಳು ನೋಡಬಹುದು ಅಂದರೆ ಆಶ್ರಮಕ್ಕೆ ಬನ್ನಿ. ನಾನಾಯಿತು, ನನ್ನ ಆಶ್ರಮ ಆಯಿತು, ನನ್ನ ದೇವಸ್ಥಾನ ಆಯಿತು. ಆದರೆ ಇರೋವರೆಗೂ, ಯಾಕೆಂದರೆ ಜನಗಳ ಮತ್ತು ನಮ್ಮ ಸಂಪರ್ಕ ಇರೋವರೆಗೂ ಇರಲಿ ಅಂತ ಭಾಳ ಜನ ಕೇಳ್ಕೊಂಡ್ರು. ಅದಕ್ಕೋಸ್ಕರ ನಾನು ವಿಶೇಷವಾಗಿ ಬಂದಿರತಕ್ಕಂಥ ವಿಧಿವಿಧಾನ, ನನ್ನ ಧರ್ಮ ಇದೀನಿ. ಹೋಗತಕ್ಕಂಥ ಸಮಯದಲ್ಲಿ ಹೇಳ್ಬಿಟ್ಟು ನಾನು ಹೋಗಲ್ಲ, ಇವಾಗ ಹೋಗ್ತೀನಿ, ನಾಳೆ ಹೋಗ್ತೀನಿ ಅಂತ ಹೇಳಲ್ಲ. ಋಣ ತೀರೋಯ್ತಾ ಕಟಾಕ್ತಾ ಇರ್ತೀನಿ. ಆದ್ದರಿಂದ ಇವತ್ತು ಇಷ್ಟೂ ವಿಶೇಷಗಳ ಜೊತೆಗೆ ಕೊನೆಗೆ ಸಂಸ್ಕಾರ ಏನು ಅಂದರೆ, ನೀವೆಲ್ಲ ಒಬಿಡಿಯೆಂಟ್ ಆಗಿದ್ದರೆ, ಡಿಸೆಂಟ್ ಆಗಿದ್ದರೆ, ನಿಜವಾಗ್ಲೂ ಅಭಿಮಾನ ಇದ್ದರೆ ಯಾರ ಕಾಲಕ್ಕೂ ಯಾರಿಗೂ ತೊಂದರೆಗಳು ಕೊಡಬೇಡಿ. ನಿಜವಾದ ಅಭಿಮಾನಿಗಳು ಯಾವತ್ತೂ ಒಬ್ರಿಗೊಬ್ರು ಹೇಳ್ಕೊಳ್ಳಲ್ಲ. ಅವ್ರ ಪಾಡ್ಗೋರು ಬರ್ತಾರೆ, ಗುರುಗಳನ್ನ ಮೇಟ್ ಮಾಡ್ಬೇಕಾ ನೇರ ಆಶ್ರಮಕ್ಕೆ ಬರ್ತಾರೆ, ಕೇಳ್ಕೊತಾರೆ, ಹೋಗ್ತಾರೆ, ಅಷ್ಟೇ. ಅವರಾಯ್ತು, ಅವ್ರ ಕೆಲಸ ಆಯಿತು. ಕೆಲವರು ಇದ್ದಾರೆ ಸುಮ್ಮನೆ ಇರಲಾರ್ದೆ ಮೈ ಪರ್ಚ್ಕೊಳ್ಳೋ ಕೆಲಸ, ಬೇರೆಯವ್ರಿಗೂ ಪರ್ಚೋ ಕೆಲಸ. ಯಾಕೆಂದರೆ ಯಾವತ್ತೂ ಜೀವನ ಈ ಥರ ಒಂದು ಕುಡಿಗೇಡಿಗಳು ಇರ್ತಾರೆ ಅನ್ನೋದಕ್ಕೆ ಧರ್ಮಶಾಸ್ತ್ರ ಯಾವತ್ತೂ ಎತ್ತಿಡುತ್ತೆ. ಅವ್ರಿಗಿರತಕ್ಕಂಥ ಬುದ್ಧಿನೇ ಎಂಟಿ ವೆಸಲ್ಸ್ ಮೇಕ್ಸ್ ನಾಯ್ಸ್. ಆ ಎಂಟಿ ವೆಸಲ್ಲು ಜ್ಞಾನ ಇಲ್ದಿದ್ದವ್ರನ್ನ ಎಷ್ಟೊಂದು ಸರಿಪಡಿಸ್ಕೊಳತ್ತೆ? ಸಾಧ್ಯವೇ ಇಲ್ಲ. ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಯಾರೇ ನೋಡಬೇಕು ಅಂದ್ರೂ ಗುರುವಾರ ದಿವಸ ಬರ್ಬೋದು. ಸುಮ್ಮನೆ ನೋಡಕ್ಕೆ ಬರೋಕ್ಕಾಗಿದ್ರೆ ಅರ್ಥ ಆಯ್ತಾ? ಇದನ್ನು ಕೇಳ್ಬೋದಾ, ಮಾಡ್ಬೋದಾ, ಯಾವುದೋ ದೇವಸ್ಥಾನ ವಿಚಾರ ಮಾತಾಡಬೇಕು, ಎಲ್ಲೋ ಮಾತಾಡಬೇಕು, ಅದರೆಲ್ಲ ಗುರುವಾರ ಬರ್ಬೋದು. ಸ್ಪಷ್ಟವಾಗಿ ಹೇಳಿದ್ದೀನಿ, ಸ್ಪಷ್ಟವಾಗಿರುತ್ತೆ. ಈ ಸ್ಪಷ್ಟತೆ ಬಿಟ್ಟು ಬೇರೆ ಯಾವುದು ತಲೆಗೆ ಆಲೋಚನೆ ಹಾಕೋಬೇಡಿ. ಎಲ್ಲವೂ ವಿಶೇಷವಾಗಿರಲಿ, ಒಳ್ಳೇದಾಗಲಿ. ಮಂಗಳವನ್ನು ಹಾಡೋ ಸಮಯ ಬಂತು. ನಾವು ನೀವು ಹೇಳ್ಬೇಕೋ, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.